ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕಾರ್ಮಿಕ ಸಂರಕ್ಷಣಾ ಟ್ರೇಡ್ ಯೂನಿಯನ್, ಕಾರ್ಮಿಕ ಹಕ್ಕುಗಳ ಸಂರಕ್ಷಣಾ ಸಮಿತಿ ಬೆಂಗಳೂರು ಇವರ ವತಿಯಿಂದ ಐಪಿಡಿ ಸಾಲಪ್ಪನವರ ವರದಿಯನ್ನ ಜಾರಿಗೊಳಿಸಬೇಕು. ರಾಜಧಾನಿ ಬೆಂಗಳೂರಿನಲ್ಲಿ ಗುತ್ತಿಗೆ, ಹೊರಗುತ್ತಿಗೆ ಆಧಾರದ ಮೇಲೆ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಕಾರ್ಯನಿರ್ವಹಿಸುವ ಚಾಲಕರು, ಸಹಾಯಕರು, ಲೋಡರ್ಸ್ಗಳ ಸೇವೆಯನ್ನ ಪರಿಗಣಿಸಿ ತಕ್ಷಣವೇ ಪೌರ ಕಾರ್ಮಿಕರೆಂದು ಘೋಷಿಸಿ ಕಾಯಂ ವಿಲೀನಗೊಳಿಸಬೇಕು. ದಿನಾಂಕ 2/12/2024 ಸೋಮವಾರದಂದು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಅಮರಣಾಂತರ ಉಪವಾಸ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿದ್ದು 198 ವಾರ್ಡ್ಗಳಲ್ಲಿನ ಎಲ್ಲಾ ಚಾಲಕರು, ಸಹಾಯಕರು, ಲೋಡರ್ಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ಶ್ರೀ ತ್ಯಾಗರಾಜ್ ಅಧ್ಯಕ್ಷರು ಹಾಗೂ ಶ್ರೀ ಎನ್ ಓಬಳೇಶ್ ಅಧ್ಯಕ್ಷರು ಇವರುಗಳ ವತಿಯಿಂದ ಕೋರಿಕೆಯನ್ನ ಸಲ್ಲಿಸಲಾಗಿದೆ. ನಿಮ್ಮಲ್ಲಿ ಯಾರ್ಯಾರು ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬೇಕು ಅಂತ ಅನ್ಸುತ್ತೋ ಅವರು ವೇದಿಕೆ ಮೇಲೆ ಆರಾಮಾಗಿ ಬಂದು ನೀವು ಅದೆಷ್ಟೊತ್ತು ಮಾತಾಡ್ತಿರೋ ಸಮಸ್ಯೆನ ಆರಾಮಾಗಿ ಮಾತಾಡಿ. ನನಗ್ ಕೊಡಿ ಅಂತ ಇದ್ರು. ನವೋದಯ ಆದ್ರೆ ಕುತ್ಕೋಬೇಕಾದ್ರೆ ತಾವೆಲ್ಲರೂ ನಿಷ್ಠೆಯಿಂದ ನಾವೆಲ್ಲ ಏನ್ ಮಾಡ್ತಾ ಇದೀವಿ ಅನ್ನೋದು ಪರಿಜ್ಞಾನ ಇಟ್ಕೊಂಡು ಕುತ್ಕೊಂಡಿದ್ವಿ. ಅರ್ಥಾಯ್ತಲ್ವಾ? ಇಲ್ಲಿ ಯಾರ್ದು ವೇದಿಕೆ ಅಲ್ಲ, ಇದು ನಮ್ಮೆಲ್ಲರದು ವೇದಿಕೆ. ಇದು ಈ ವೇದಿಕೆ ಮೇಲೆ ನಾವು ಬೇಕಾದ್ರೆ ಕನ್ನಡ ಕುತ್ಕೊಂತೀರಿ. ನೀವು ಯಾವತ್ತೂ ನಿಮ್ಮ ಹೋರಾಟ ನೀವಿಲ್ಲಿ ಇರ್ಬೇಕು. ಅರ್ಥಾಯ್ತಾ? ನಾವೆಲ್ಲ ನಾವು ನಿಮ್ಗೆ ಸಪೋರ್ಟ್ ಆಗಿ ನಿಲ್ತಾ ಇರೋದು, ನಿಮ್ ಪರವಾಗಿ ಹೋರಾಟ ಮಾಡ್ತಾ ಇರೋದು ಅಷ್ಟೇನೆ. ನಾವು ಆ ಹೋರಾಟ ರೂಪುರೇಷೆಗಳನ್ನ ಎಲ್ಲ ಕಾರ್ಯರೂಪಕ್ಕೆ ತರಬೇಕಂದ್ರೆ ನೀವೇ ಇರ್ಬೇಕು, ನೀವೇ ಹೋರಾಟ ಮಾಡ್ಬೇಕು. ಅರ್ಥ ಆಯ್ತಾ? ಕೆಲವೊಂದು ಜನರ ವಾತಾವರಣ ಯಾವ ರೀತಿ ಅಂತಂದ್ರೆ ಎಲ್ಲರನ್ನು ಡಿಸ್ಟರ್ಬ್ ಮಾಡೋ ತರನೇ ಇದೆ. ಇಲ್ಲಿ ಅಷ್ಟು ದೊಡ್ಡ ವ್ಯಕ್ತಿಗಳೆಲ್ಲ ನಮ್ಮನ್ನ ಹುಡ್ಕೊಂಡ್ ಬಂದಿದ್ದಾರೆ. ನಾವು ಕರೆದೇ ಇಲ್ಲ ಆಕ್ಚುಲಿ ಅವ್ರನ್ನ. ಬರೀ ನಾವು ಜಗದೀಶ್ ಹಿರೇಮಠ ಸರ್ ನಮ್ಮ ಹತ್ರ ಕರೆದಿದ್ದು, ಸ್ಪೆಷಲ್ ಕಮಿಷನರ್ ಕರೆದಿರ್ಲಿಲ್ಲ. ನಾವು ಈಗ ಚಲವಾದಿ ನಾರಾಯಣ ಸ್ವಾಮಿ ಅವ್ರನ್ನು ಕರೆದಿರ್ಲಿಲ್ಲ, ಮತ್ತೆ ಲಕ್ಷ್ಮೀನಾರಾಯಣ ಅವರು ಕರೆದಿರ್ಲಿಲ್ಲ. ಆದ್ರೆ ನಮ್ಮ ಹೋರಾಟ ನ್ಯಾಯಯುತವಾದ ಬೇಡಿಕೆಗಳನ್ನ ಕರೆಕ್ಟಾಗಿ ಈಡೇರಿಸ್ಕೊಳ್ಳೋದು ಮಟ್ಟದಲ್ಲಿ ಇರೋದ್ರಿಂದ ಅವರು ಇಲ್ಲಿವರೆಗೂ ನಮ್ಗೋಸ್ಕರ ಬಂದಿದ್ದಾರೆ. ಅವರೇ ಬಂದಿದ್ದಾರೆ ಅಂದಾಗ ನಮ್ಗೆ CM ಅವರು DCM ಅವರು ಬರ್ತಾ ನಂಬಿಕೆ ಇರತ್ತಾ ಇಲ್ವಾ? ಆ ನಂಬಿಕೆ ಇರಬೇಕು, ಇದೆ ಅಂತ ಹೇಳಿದಾಗ ಆ ನಂಬಿಕೆ ತಕ್ಕಂತೆ ನಾವು ಜನ ಎಲ್ಲ ಇಲ್ಲಿ ಸೇರ್ಬೇಕು. ಈ ಟೆಂಟ್ ನಾವು ಹಾಕ್ಸ್ಬೇಕಾದ್ರೆ ಬೆಳಗ್ಗೆಯಿಂದ ಏನ್ ಅವಸ್ಥೆ ಪಟ್ಟಿದ್ರಿ, ಮಳೆಯಲ್ಲಿ ನಿಂತ್ಕೊಂಡು ಎಲ್ಲ ಹೆಂಗೆಲ್ಲ ದುಡ್ಡೆಲ್ಲ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಈ ಟೆಂಟ್ ನ ಹಾಕ್ಸೋದಕ್ಕೆ ನಾವು ಪ್ರಯತ್ನ ಮಾಡಿದೀವಿ ಅನ್ನೋದು ನಮಗೆ ಗೊತ್ತಿರ್ಬೇಕು. ಯಾಕಂದ್ರೆ ಬೆಳಿಗ್ಗೆಯಿಂದ ನಾವು ಒಂದು ಪ್ಲಾಟ್ಫಾರ್ಮ್ ಕೂಡ ಇಲ್ಲದೆ ನಾವು ಅಲ್ಲಿ ರಸ್ತೆಯಲ್ಲೇ ನಿಂತ್ಕೊಂಡು ಧಿಕ್ಕಾರಗಳಿಗೆ ಹೋಗಿದ್ದೀರಿ. ರಸ್ತೆಯಲ್ಲೇ ಮಳೆಯಲ್ಲೇ ನಡ್ಕೊಂಡು ನಾವು ಹೋರಾಟನ ಪ್ರಾರಂಭ ಮಾಡಿದ್ದು. ಇವಾಗ ನಾವು ಇಲ್ಲಿ ಕುತ್ಕೊಳ್ಳೋ ಮಟ್ಟಕ್ಕೆ ನಾವು ಒಂದು ವ್ಯವಸ್ಥೆ ಆಗಿದೆ ಅಂದ್ರೆ ನಮ್ಮೆಲ್ಲ ಅಣ್ಣ ತಮ್ಮಂದ್ರ ಸಹಕಾರ. ಆ ಸಹಕಾರ ನಾವು ಹೋರಾಟ ಮುಗಿಯೋರ್ಗು ಇರ್ಬೇಕು. ನಮ್ಗೆ ಆ ಸಹಕಾರನ ನಾವು ಸರಿಯಾದಂತ ರೀತಿಯಲ್ಲಿ ನಾವು ಬಳಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ನೆರವೇರತ್ತಾ? ಈಗ ನೋಡಿ, ನಾವು ಅಷ್ಟು ಜನ ಇದ್ರಿ, ಎಲ್ಲಿ ಮಿಕ್ಕಿರೋರೆಲ್ಲ ಎಲ್ಲಾದ್ರು ಹೊಟ್ಟೆ ಹಸಿತ ಅಂತ ಹೋದ್ರ, ಇಲ್ಲ ನಾಷ್ಟ ಮಾಡ್ಬೇಕಂತ ಹೋದ್ರ, ಊಟ ಮಾಡಕ್ಕಂತ ಹೋದ್ರ, ಇಲ್ಲ ಇಷ್ಟೇ ಸಾಕು ಇಷ್ಟೇ ಹೋರಾಟ ಅನ್ಕೊಂಡು ಹೋದ್ರ? ದಯವಿಟ್ಟು ನಮ್ಮ ಹೋರಾಟ ಹಗಲು ಇರ್ಲೂ ಇರುತ್ತೆ. 2 ಟೈಮ್ನು ಹಗಲೊತ್ತಲ್ಲೂ ಇರ್ತೀವಿ, ರಾತ್ರಿ ಹೊತ್ತಲ್ಲೂ ಇರ್ತೀರಿ. ಇಲ್ಲಿಂದ ನಿಮ್ಗೆ ಏನಾರ ನಾವು ಹೊರಗಡೆ ಹೋಗ್ತೀರಿ ಅನ್ನೋದಾದ್ರೆ ಅದು ಕಾಯಂ ಮಾಡಿಸ್ಬಿಟ್ಟು ಇಲ್ಲಿಂದ ನಾವು ಫ್ರೀಡಂ ಪಾರ್ಕಿಂದ ಖಾಲಿ ಮಾಡೋದು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಹೋರಾಟ ನಾವು ಕೈ ಬಿಡೋ ಉದ್ದೇಶ ನಮ್ಮಲ್ಲಿ ಇಲ್ಲವೇ ಇಲ್ಲ. ಅದು ನಿಮ್ಮಲ್ಲಿ ಅದು ಯಾವ ರೀತಿ ನಿಮ್ ಬಗ್ಗೆ ಕೀಳಾರ್ಮೆ ಇದೆ ಗೊತ್ತಿಲ್ಲ. ನಮಗ್ ಮಾತ್ರ ನೀವು ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದ್ದೀರಾ. ಯಾಕೆ ನಾವಿಲ್ಲದೆ ಇದ್ರೆ, ಎಸ್ಪೆಷಲಿ ನೀವ್ಯಾರು ಕಸ ತೆಗೆದಿಲ್ಲ ಅಂದ್ರೆ ಯಾರು ಆರೋಗ್ಯವಾಗಿರೋದಕ್ಕೆ ಕಾರಣನೇ ಇಲ್ಲ. ಯಾರಾದ್ರೂ ಡಾಕ್ಟರ್ ಹತ್ರ MBBS ಮಾಡಿರೋ ಡಾಕ್ಟರ್ ಹತ್ರ ಹೋಗ್ತಾರೆ. ಆದ್ರೆ ನಾವೇ MBBS ಮಾಡಿಲ್ಲ ಅಂದ್ರೂ ಅವ್ರನ್ನ ಜನರನ್ನ ಕಾಪಾಡೋದಕ್ಕೆ ನಾವೇ ಡಾಕ್ಟರ್ಗಳ ರೀತಿಯಲ್ಲಿ ಅವ್ರ ಮನೆ ಹತ್ರ ಕಸ ತಗೊಂತ ಇದೀವಿ. ಅಂತ ವಾತಾವರಣ ಇರುವಂತ ನಾವು ನಡ್ಕೊಳ್ಳೋರಲ್ಲಿ ಕೂಡ ನಾವು ಸರಿಯಾಗಿರ್ಬೇಕು ಅನ್ನೋದು ನನ್ನ ಉದ್ದೇಶ. ನಮಗೆ ಗೌರವ ಕೊಡೋ ಮಟ್ಟಕ್ಕೆ ನಾವು ಬೆಳಿಬೇಕೆ ಹೊರತು ಗೌರವ ಕಡಿಮೆ ಆಗೋ ಮಟ್ಟಕ್ಕೆ ನಾವು ಯಾವತ್ತೂ ಇಳಿಬಾರ್ದು ಅನ್ನೋದು ನನ್ನ ಮನಸ್ಸಿನ ಮಾತು. ಯಾಕಂದ್ರೆ ಈ ವೇದಿಕೆನ ಇಷ್ಟೊತ್ತು ನಾವು ಒಂದು ಗೌರವಿಸೋ ಮಟ್ಟದಲ್ಲೇ ನಾವು ನಡೆಸ್ಕೊಂಡಿದ್ದೀವಿ. ಇನ್ನು ಮುಂದೆ ಕೂಡ ನಾವು ಅದೇ ರೀತಿಯಲ್ಲಿ ನಡೆಸ್ಕೋಬೇಕಂತ ತಮ್ಮೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನೀವು ಮೇಲೆ ಬರ್ಬೇಕಾ ಬನ್ನಿ, ಮಾತಾಡ್ಬೇಕಾ ಬನ್ನಿ, ನಮ್ಗೊಂದು ಮಾತು ಹೇಳಿ. ಮಾತಾಡ್ಬೇಕಾದ್ರೆ ಕರೆದ್ಬಿಟ್ಟು ಹೇಳೋದಲ್ಲ, ಸರ್ ಈ ತರ ಇದೆ ನಮ್ಮ ಅಭಿಪ್ರಾಯಗಳು, ಅವರು ನಾವು ಶೇರ್ ಮಾಡ್ತೀರಿ, ಈ ತರ ಅವ್ರು ನಮ್ಮ ಕಡೆಯಿಂದ ಈ ತರ ಮಾತಾಡ್ತಾರೆ ಅಂತ ಹೇಳಿ ನಾವು ಎಲ್ಲೇ ಹೋದ್ರೂ
ನಮ್ಮನ್ನ ಯಾಕೆ ಕಡಿಮೆಯಿಂದ ನೋಡ್ತಾರೆ ಅಂತ ಹೇಳಿದಾಗ ಈ ತರ ನಾವು ಸಮಯಕ್ಕೆ ಸರಿಯಾಗಿ ನಡ್ಕೊಳ್ಳೋದ್ರಿಂದ ನಾವು ಇಲ್ಲಿ ನಡೀತಿರೋದೇ ಒಂದಾದ್ರೆ ನಾವು ಮಾಡೋದೇ ಇನ್ನೊಂದಾದಾಗ ನಮಗೆ ಗೌರವ ಎಲ್ಲಿಂದ ಬರ್ತದೆ ಹೇಳಿ ಅಲ್ವಾ? ನಿಜವೇ. ನಾವು ಯಾವತ್ತೂ ಎಲ್ಲ ಸೂಕ್ಷ್ಮತೆಯಿಂದ ಅಬ್ಸರ್ವ್ ಮಾಡಬೇಕು. ನಾವು ಪ್ರತಿಯೊಬ್ಬರಿಗೂ ಗೌರವ ನಮ್ಗೆ ಸಿಗ್ಬೇಕು ಅಂತ ಹೇಳಿದಾಗ ನಾವು ಅದೇ ರೀತಿ ನಮ್ಮ ನಡವಳಿಕೆ ಕೂಡ ಇರ್ಬೇಕಿಲ್ಲಿ. ಆ ನಡವಳಿಕೆ ಯಾವತ್ತಿರಲ್ವೋ ನಾವು ಎಷ್ಟೇ ಹೋರಾಟ ಮಾಡಿದ್ರು ಎಂತ ವ್ಯಕ್ತಿಗಳೇ ಬಂದ್ರು ನಮಗೆ ನ್ಯಾಯ ಸಿಗಲ್ಲ. ನಾವು ನ್ಯಾಯ ಸಿಗ್ಬೇಕಂದ್ರೆ ನಾವು ನಿಷ್ಠೆಯಿಂದ ಇರಬೇಕು. ನಾವು ಏನ್ ಏಕಾಗ್ರತೆಯಿಂದ ನಮ್ಮ ನ್ಯಾಯಯುತ ಬೇಡಿಕೆಗೆ ನಾವು ಮುಂದೆ ಬಂದಿದ್ದೀವಿ ಅದು ನೆರವೇರೋವರೆಗೂ ಬೇರೆ ಕಡೆ ಯಾವತ್ತೂ ಯೋಚನೆ ಮಾಡಬಾರ್ದು. ಆ ಯೋಚನೆ ಮಾಡಿದಾಗ ದಾರಿ ತಪ್ಪಿದ್ರೆ ಅಂದ್ರೆ ನಮ್ಮ ಬೇಡಿಕೆಗಳೆಲ್ಲ ಈಡೇರಿಸ್ಕೊಳ್ಳೋದೆಲ್ಲ ಸುಳ್ಳಾಗತ್ತೆ. ಸುಮ್ಮನೆ ನಾವು ಒಂದು ಕಾಟಾಚಾರಕ್ಕೆ ಬಂದ್ರಿ, ಏನೋ ಫೋಟೋ ಸೆಷನ್ ಮಾಡಿದ್ರಿ, ಹೊರಟೋದ್ರಿ. ಯಾರಿಗೆ ನ್ಯಾಯ ಸಿಗ್ಬೇಕು? ನಾವು ನ್ಯಾಯ ಸಿಗ್ಬೇಕಾದ್ರೆ ನಾವ್ ಹೆಂಗಿರ್ಬೇಕು? ಹಠ ಹಿಡಿಬೇಕು. ನಮ್ಗೆ ಇದಾಗ್ಬೇಕಂದ್ರೆ ಅದಾಗೋರ್ಗು. ಹಾಗೂ ಕಾರ್ಮಿಕ ಹಕ್ಕುಗಳ ಸಂರಕ್ಷಣಾ ಸಮಿತಿಯ ಒಂದು ಆಧ್ವರ್ಯದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ತ್ಯಾಗರಾಜರವರು ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎನ್ ಓಬ್ಳೇಶ್ ಅವರ ನೇತೃತ್ವದಲ್ಲಿ ಅನೇಕ ಭೀಮ ಸಹೋದರಿಯರು, ನಾಯಕರುಗಳು, ಅನೇಕ ಕಾರ್ಮಿಕರು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಏನಪ್ಪಾ ಅಂತಂದರೆ IPD ಸಾಲಪ್ಪನವರ ವರದಿ ಪ್ರಕಾರ ಜಾರಿಯಾಗಬೇಕು ಹಕ್ಕುಗಳು ಹಾಗೂ ಕಾಯಮಾತಿ. ಏನೇನು ಅಂತಂದರೆ ಗುತ್ತಿಗೆ ಆಧಾರದಲ್ಲಿ, ಹೊರಗೆ ಗುತ್ತಿಗೆ ಆಧಾರದಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ, ಚಾಲಕರು, ಸಹಾಯಕರು, ಲೋಡರ್ಸ್ಗಳು, ಇವರೆಲ್ಲರ ಸೇವೆನ ಏನು ಮಾಡ್ತಿದ್ರು ಅಂದರೆ ಇತ್ತೀಚಿನ ದಿನಗಳಲ್ಲಿ ಕಸ ಗುಡಿಸಿದ್ರೆ ಮಾತ್ರ ಪೌರ ಕಾರ್ಮಿಕರು, ಇಲ್ಲದೆ ಹೋದರೆ ಪೌರ ಕಾರ್ಮಿಕರಲ್ಲ ಅಂತ ಅಂದ್ಬಿಟ್ಟು ಇವರಿಗೆ ಇನ್ನೂ ದಿನಗೂಲಿ ಪಟ್ಟಿಯಲ್ಲೇ ಕೂಡ ಅನೇಕ ತೊಂದರೆಗಳನ್ನು ಇವ್ರು ಮಾಡ್ತಾಯಿದ್ರು. ಇದು ಒಂದು ರೀತಿ ಶೋಷಣೆ ಅಂತಲೇ ಅನ್ಕೋಬೋದು. ಯಾಕಂದರೆ ಒಳ್ಳೆ ಸಂಬಳ ಇರಲ್ಲ, ಒಳ್ಳೆ ಸವಲತ್ತುಗಳು ಸಿಗಲ್ಲ, ಅವ್ರಿಗೆ ರಜೆಗಳ ಒಂದು ನಿರ್ದಿಷ್ಟವಾದಂಥ ಒಂದು ಕಾನೂನು ಇರಲ್ಲ. ಆಮೇಲೆ ಅವ್ರನ್ನ ಒಂದು ರೀತಿ ಕಾಲು ಕಸ ಅನ್ನೋ ರೀತಿಯಲ್ಲಿ ನೋಡೋಂಥ ಸಂದರ್ಭ. ಇವತ್ತು ಇವರು ಇರ್ತಾರೆ, ನಾಳೆ ಇನ್ನೊಬ್ಬನಾಗ್ತಾರೆ, ಅವ್ರದ್ದೆಲ್ಲ ದಾಖಲೆಗಳಿರಲ್ಲ, ಬಯೋಡೇಟಾ ಏನೇ ಆಗಲಿ ಏನೂ ಮೇಂಟೈನ್ ಮಾಡೋಕ್ಕಾಗಲ್ಲ. ಅಂಥದನ್ನೆಲ್ಲ ವಿರೋಧ ಮಾಡಿಕೊಂಡು ಇವತ್ತು ಈ ಸಂಘಟನೆಯವರು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ, ಉಪವಾಸ ಸತ್ಯಾಗ್ರಹನ ಹಮ್ಮಿಕೊಂಡಿದ್ದಾರೆ. ಅವ್ರ ಮನೆಗಾಗಿ ಅಲ್ಲ, ಅವ್ರ ಸ್ವಾರ್ಥಕ್ಕಾಗಿ ಅಲ್ಲ. ಈ ಲೋಡರ್ಸು, ಸಹಾಯಕರು, ನಿರ್ವಾಹಕರು ಏನಿದ್ದಾರೆ ಎಲ್ಲರೂ ಕಾಯಮಾಗಿ ಅವರ ಕುಟುಂಬ ಮುಂದಿನ ಪೀಳಿಗೆ ಆರೋಗ್ಯವಂತರಾಗಿ ಆರ್ಥಿಕ ಸದೃಢತೆಯಿಂದ ಚೆನ್ನಾಗಿ ಬಾಳಬೇಕು ಅನ್ನೋ ಉದ್ದೇಶದಿಂದ ಬೆಂಗಳೂರಲ್ಲಿ ಏನೇನೋ ಬದಲಾಗ್ತಾ ಇದೆ. ಈ ಊರ ಒಂದು ಕಷ್ಟ ಯಾಕೆ ಬದಲಾಗಬಾರ್ದು? ಎಂಥವ್ರಿಗೂ ಎಂಥ ಸಮುದಾಯಗಳಿಗೂ ಸರ್ಕಾರ ಮುಂದೆ ನಿಂತು ಸವಲತ್ತುಗಳು ಕೊಡ್ತದೆ. ಯಾರೋ ಒಂದು ವಿಲಾಸಿ ಜೀವನ ಮಾಡಲಿಕ್ಕೆ ಹೊರಗಡೆ ದೇಶಕ್ಕೆ ಹೋಗಿ ಬರ್ತಾ ಇದ್ರೆ 15 ಲಕ್ಷ 25 ಲಕ್ಷ ಕೊಡುತ್ತೆ. ಅಂಥದನ್ನ ಇಂಥ ನಿಜವಾದ ಕಾರ್ಮಿಕರಿಗೆ, ಬಡವರಿಗೆ, ಅಂಬೇಡ್ಕರ್ ಅವರ ಮಕ್ಕಳಿಗೆ ಕೊಟ್ಟರೆ ಇನ್ನೂ ನಗರ ಸ್ವಚ್ಛವಾಗಿರುತ್ತದೆ, ರಾಜ್ಯ ಸ್ವಚ್ಛವಾಗಿರ್ತದೆ, ಇಡೀ ದೇಶ ಸ್ವಚ್ಛವಾಗಿರುತ್ತೆ. ಹಾಗಾಗಿ ನಮ್ಮ ಸಮುದಾಯ TV, ನಮ್ಮ ಟುಡೇ ಕನ್ನಡ, ನ್ಯೂಸ್ 26 ವಾಹಿನಿಗಳು, ನಮ್ಮ ಜೊತೆ ಪೌರಶಕ್ತಿ ಇವೆಲ್ಲವೂ ಸೇರಿಕೊಂಡು ಇವತ್ತು ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ ನೋಡಿ, ರಾಜಕೀಯದ ಪಕ್ಷದ ಹೋರಾಟಗಳಿರ್ಬೋದು, ಹಣಕ್ಕಾಗಿ ಮಾಡುವಂಥ ಹೋರಾಟಗಳಿಗೆ ಅನೇಕ ಮಾಧ್ಯಮಗಳು ಬರ್ತವೆ. ಆದರೆ ಇಂಥ ನಿಜವಾದ ಹೋರಾಟಕ್ಕೆ, ಶಕ್ತಿಗೆ ರಂಗಾಗಿ ಬೆಂಬಲ ಇರಲ್ಲ. ಕಾರಣ ಅದು ಶ್ರಮಕ ವರ್ಗದಿಂದ ಕೂಡಿರತಕ್ಕಂಥ ಹೋರಾಟ ಆಗಿರ್ತದೆ. ಅವರ ಶ್ರಮಕ್ಕೆ ನಾವು ಸದಾ ಬೆಂಬಲವಾಗಿರ್ತೇವೆ ಅಂತ ಹೇಳ್ತಾ ಈ ಒಂದು ಹೋರಾಟಕ್ಕೆ ಖಂಡಿತ ಜಯ ಸಿಗಬೇಕು. ಯಾರ್ಯಾರು ಇದನ್ನು ಒಂದು ರೀತಿ ಕ್ಷುಲ್ಲಕವಾಗಿ ಪರಿಗಣಿಸಿದ್ದೀರಾ, ತುಂಬ ಲೈಟಾಗಿ ತೊಗೊಂಡಿದ್ದೀರಾ, ದಯವಿಟ್ಟು ತೊಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಇವರೆಲ್ಲ ನಿಮ್ಮ ಅಣ್ಣ ತಮ್ಮಂದರು. ನಾಳೆ ದಿನ ನಿಮಗೂ ಕಷ್ಟ ಬಂದಾಗ ಇವರು ಬರ್ತಾರೆ. ಯಾರು ಬಂದಿಲ್ಲ ಹೋರಾಟಕ್ಕೆ ಎಲ್ಲರೂ ಪಾಲ್ಗೊಳ್ಳಿ. ಹೋರಾಟ ಅನ್ನೋದು ಒಳ್ಳೆಯ ಉದ್ದೇಶ ಆಗಿರುತ್ತೆ, ಸಮಾಜಕ್ಕಾಗಿ, ಸಮುದಾಯಕ್ಕಾಗಿ. ಈ ಒಂದು ಹೋರಾಟವನ್ನು ನಾವು ಆದಷ್ಟು ರಾಜ್ಯ ಮಟ್ಟದಲ್ಲಿ ತಲುಪಿಸಿ ಯಶಸ್ವಿಗೊಳಿಸೋಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮೊಂದಿಗೆ ಸಾಕಷ್ಟು ಅವರ ಸಮುದಾಯಕ್ಕಾಗಿ ಹೋರಾಟ ಮಾಡಿದಂಥ ಯುವ ಶಕ್ತಿ ಎಂಬುದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ದಿನ ತ್ಯಾಗರಾಜರು, ಓಬ್ಳೇಶ್ ಅವರು ಎಲ್ಲ ಇವರ ಸಮುದಾಯನೇ ಒಗ್ಗೂಡಿದೆ. ಕೇವಲ ನ್ಯಾಯಕ್ಕಾಗಿ ಮಾತ್ರ ಸರ್ಕಾರಕ್ಕೆ ಗಮನಕ್ಕೆ ಹೋಗಬೇಕು ನಮ್ಮ ಧ್ವನಿ ಎಂಬುದಾಗಿ ಈ ಒಂದು ಹೋರಾಟ ಆಗ್ತಾಯಿದೆ. ಬನ್ನಿ ಓಬ್ಳೇಶ್ ಅವರು ಏನು ಹೇಳಕ್ಕೆ ಇಷ್ಟಪಡ್ತಾರೆ. ಓಬ್ಳೇಶ್ ಅವರ ಏನು ಈ ಬೇಡಿಕೆಗೆ ಇಟ್ಕೊಂಡು ಹೋರಾಟ ಮಾಡ್ತಿದ್ದೀರಾ, ಈ ಉಪವಾಸ ಸತ್ಯಾಗ್ರಹದಿಂದ ಯಾವ ರೀತಿ ನಿಮ್ಮ ಹೋರಾಟ ಸರ್? ನಮ್ಮ ಹೋರಾಟ ವೆರಿ ಕ್ಲಿಯರ್ ಸರ್. ಏನಂದರೆ ಯಾವ ಉದ್ದೇಶ ಇಟ್ಕೊಂಡು ಈ ಹೋರಾಟ ಇಟ್ಕೊಂಡಿದ್ದೀವಿ ಖಂಡಿತವಾಗಿ ನೆರವೇರವಾಗಿ ನಾವು ಮತ್ತು ಇದೇ ರೀತಿ ನಮ್ಮ ಡ್ರೈವರ್ಸು, ಕ್ಲೀನರ್ಸು, ಲೋಡರ್ಸ್ ಏನಿದ್ದಾರೆ ಅವರು ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ಏನು ಬಂದಿದ್ರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಇನ್ನೂ ಜಾಸ್ತಿ ಕೆಲಸ ಕಾರ್ಯನ ಸ್ಥಗಿತಗೊಳಿಸಿ ಈ ಸ್ಥಳಕ್ಕೆ ಬರ್ತಾರೆ ಅನ್ನೋ ಆಶೆ ನಮ್ಮದು. ಯಾಕೆಂದರೆ ಈ ಆಟೋ ಡ್ರೈವರ್ಗಳು, ಕ್ಲೀನರ್ಗಳು, ಲಾರಿ ಡ್ರೈವರ್ಗಳು, ಲೋಡರ್ಗಳ ಬಗ್ಗೆ
ಒಂದು ವಾಯ್ಸ್ನ 100% ಮಾಡ್ತಾ ಇದ್ದೀವಿ ಅಂದರೆ ನಿಸ್ಸಂಕೋಚವಾಗಿ ತ್ಯಾಗರಾಜ ಸರ್ ಹಾಗೂ ನಿರಂತರವಾಗಿ ನಮ್ಮ ಒಡನಾಟ ಇರೋ ಸ್ನೇಹಿತರು ಒಡಗೂಡಿ ನಾವು ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋದ್ರಿಂದ ಕಾರ್ಮಿಕರೆಲ್ಲ ನಮ್ಮ ಒಂದು ಈ ಉಪವಾಸ ಸತ್ಯಾಗ್ರಹಕ್ಕೆ ಅವ್ರ ಭವಿಷ್ಯ ಇದೆ. ಇದರಲ್ಲಿ ನಮ್ಗಳ ಹಿತಾಸಕ್ತಿ ಏನಿಲ್ಲ, ಅವ್ರ ಭವಿಷ್ಯ ಅಡಗಿದೆ ಅಂತ ನಂಬಿನೇ ಇವತ್ತು ಇಷ್ಟೊಂದು ಜನ ಕಾರ್ಮಿಕರು ಬಂದಿದ್ರು. ನಾಳೆಯಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರ್ತಾರೆ ಅನ್ನೋ ಆಶಾಭಾವನೆ ನಾವು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.